ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ರೊಟ್ಟಿಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಪಲ್ಯ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಐಪ್ ಮಾಡೋ ಆಪ್ಷನ್ ಇದೆ, ಅದನ್ನು ಐಪ್ ಮಾಡಿ. ಫಸ್ಟು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕಿದ್ದೀನಿ. ಫ್ರೈ ಆದಮೇಲೆ ಹೀರೆಕಾಯಿನ ತೊಳೆದು ಹಿಂದೆ ಮತ್ತು ಮುಂದೆ ಸ್ವಲ್ಪ ಕಟ್ ಮಾಡ್ತೀನಿ. ಕಹಿ ಇರುತ್ತೆ, ಇಡೀ ಹೀರೆಕಾಯಿ ಪಲ್ಯನೇ ಹಾಳಾಗೋಗುತ್ತೆ. ತಿಂದು ಸ್ವಲ್ಪ ನೋಡಿ ಹೀರೆಕಾಯಿನ ಹಾಕಿ ಅದಕ್ಕೆ ಒಂದು ಟೊಮೊಟೊ ಹಾಕಿದ್ದೀನಿ ನಾನು, ಚಿಕ್ಕದಾಗಿ ಕಟ್ ಮಾಡಿ. ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ. ಅನ್ನದ ಜೊತೆ ಸೈಡ್ ಡಿಶ್ ಆಗಿ ನೀವು ತಿನ್ನೋಂಗಿದ್ರೆ ಅನ್ನ ಸಾಂಬಾರು ಜೊತೆ ನೀರು ಹಾಕುವಂಥ ನೆಸಿಟಿರಲ್ಲ. ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪೌಡರ್ ಮಿಕ್ಸ್ ಮಾಡಿ. ಅದನ್ನು ನೋಡಿ, ನೀರು ಬಿಟ್ಟಿದೆ. ಆ್ಯಕ್ಚುಲಿ ಜಾಸ್ತಿ ನೀರು ಹಾಕ್ಬಿಡಿ, ಸ್ವಲ್ಪ ಹಾಕಿ. ಒಂದು ಚಿಕ್ಕದು ಕಾಫಿ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ 1 ಗ್ಲಾಸ್ ಹಾಕಿ ಸಾಕು. ಸ್ವಲ್ಪ ಇದನ್ನು ಕ್ಯಾಪ್ ಹಾಕಿ 2 ವಿಷಲ್ ಹಾಕಿಸಿ. ತಣ್ಣಗಾದ್ಮೇಲೆ ನಾನು ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಶೇಂಗಾ ಬೀಜನ ಹಾಗೆ ಪೌಡರ್ ಮಾಡಿ, ತರಿ ಪೌಡರ್ ಮಾಡಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದೆ. ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿತ್ತು. ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.